ಈಗ ನೀವು ಪುಸ್ತಕದ ಮ್ಯಾಲೆ ಹೆಸರು ನೋಡಿದ್ರ ಪುಸ್ತಕದೊಳಗೆ ಏನೈತೆ ಅಂತ ಗೊತ್ತಾಗಿಲ್ಲ. ಅದು ಗೊತ್ತಾಗ್ಬೇಕಂದ್ರ ಪುಸ್ತಕ ಒಳಗೆ ಹೋಗಿ ಪ್ರತಿಯೊಂದು ಪುಟ ತೆಗೆದು ನೋಡಿದಾಗ ಪುಸ್ತಕ ಒಳಗೆ ಏನೈತೆ ಅಂತ ಗೊತ್ತಾಕೈತಿ. ಹಂಗ ನನ್ ನೋಡಿದ್ರ ನಾ ಹೆಂಗಂತ ನಿಮಗ್ ಗೊತ್ತಾಗಂಗಿಲ್ಲ. ನನ್ ಜೊತೆ ಮಾತಾಡಿದ್ರ ಒಂದ್ 4 ದಿನ ನನ್ ಕೂಡ ಅಡ್ಡಾಡಿದ್ರ ನಾ ಹೆಂತಾವ್ ಅಂತೇಳಿ ನಿಮ್ಗ ಗೊತ್ತಾಕೈತಿ. ಬರೀ ಮ್ಯಾಲಿಂತ್ರ ಯಾವ್ದೋ ವ್ಯಕ್ತಿ ಆಗ್ಲಿ ಮ್ಯಾಲಿಂತ ನೋಡಿದ್ರ ಹೆಂಗಂತ ಗೊತ್ತಾಗಿಲ್ಲ. ಅವ್ನ್ ಕೂಡ ಮಾತಾಡಿದ್ರ ಅವ್ನ್ ಕೂಡ ಸ್ವಲ್ಪ 4 ದಿನ ಅಡ್ಡಾಡಿದ್ರ ಅವ ಹೆಂಗಂತ ಗೊತ್ತಾಕೈತಿ. ಎಲ್ಲರಿಗೂ ನಮಸ್ಕಾರ. ಮೇಲಿನಿಂದ ನೋಡಿ ಯಾವುದನ್ನು ಅಳಿಯಬೇಡ, ಅದರ ಒಳಗೆ ಹೋಗಿ ಎಲ್ಲವನ್ನು ಓದಿ ಅರ್ಥ ಮಾಡಿಕೋ ಎನ್ನುವುದು ಈ ನುಡಿಮುತ್ತಿನ ಅರ್ಥವಾಗಿದೆ. ನಿನಗೆ ಏನು ಬೇಕು ಎನ್ನುವುದು ಭಗವಂತನಿಗೆ ಗೊತ್ತಿದೆ. ನಿನ್ನ ಒಳಿತು ಕೆಡುಕನ್ನು ದೇವರಿಗೆ ಬಿಟ್ಟು ಬಿಡು. ಕೇವಲ ದೇವರ ಪ್ರೀತಿಗಾಗಿ ಮೋಕ್ಷ ಸಾಧನೆಗಾಗಿ ನಿನ್ನ ಕರ್ಮವನ್ನು ಮಾಡು. ನಿನ್ನ ಒಳಿತು ಕೆಡುಕು ದೇವರ ಮೇಲೆ ಬಿಟ್ಟು ಬಿಡು. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಜಯ ರಾಮ ಶಿವರಾಮ. ಇವತ್ತ ಸೋಮವಾರ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಾ ಹೇಳಿದ್ನಿಲ್ಲ ಈಗ ನುಡಿಮುತ್ತು. ಇದನ್ನ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯೊಳಗೆ ಹೇಳ್ಯಾನ ನೋಡ್ರಿ. ಇದನ್ನ ನೆನಪಾಯ್ತಾ ಹೇಳಿದ್ ನಾನು ನಿಮ್ಗ. ನೋಡ್ರಿ, ಇಷ್ಟ ಆಯ್ತು ನನ್ನ ಚಾನಲ್ ಲೈಕ್ ಮಾಡ್ರಿ ಮತ್ತು ವಿಡಿಯೋ ಶೇರ್ ಮಾಡ್ರಿ. ಇಂಥ ಮತ್ತು ಬೇರೆ ಬೇರೆ ನುಡಿಮುತ್ತು ಕೇಳ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಸ್ಟಾಪ್. ಮನೆಯಲ್ಲಿ ಮಕ್ಕಳಿದ್ದರೆ ಚಂದ, ಹೊಲದಲ್ಲಿ ಮರವಿದ್ದರೆ ಚಂದ. ಎಷ್ಟೇ ಬೇಸರವಾದರೂ ಮನೆಯಲ್ಲಿ ಮಕ್ಕಳ ಮೂತಿ ನೀಡಿದರೆ ಸಮಾಧಾನವಾಗುವುದು. ಹಾಗೆ ಬಿಸಿನಲ್ಲಿ ಎಷ್ಟು ಬೆಂದರೂ ಮರದ ನೆರಳಿನಲ್ಲಿ ಕೂತರೆ ನಮಗೆ ದನಿವು ಆರುವುದು. ಮುಂಜಾನೆಯ ಮಾತು. ನೋಡ್ರಿ, ಈ ಮಾತು ನಿಮಗ ಇಷ್ಟ ಆಯ್ದ್ರ ನನಗೆ ಸಪೋರ್ಟ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾ. ಗುಣ ನೋಡಿ ಗೆಳೆತನ ಮಾಡು ಅಂತೇಳಿ ಹಿಂದಿನ ಕಾಲದಾಗ ಅಂತಿದ್ರ. ಈಗಿನ ಕಾಲದಾಗ ಹಣ ನೋಡಿ ಗೆಳೆತನ ಮಾಡು ಅಂತಾರ. ಗುಣ ನೋಡಿ ಗೆಳೆತನ ಮಾಡು ಅನ್ನೋದು ಆಗಿನ ಕಾಲದಾಗ ಅಷ್ಟ ಸಮಯ ಪ್ರಜ್ಞೆ ಆಗಿತ್ತದ, ಅದ ಬರೋಬ್ಬರ ಅಂತ ತಿಳ್ಕೊಂತಿದ್ರ. ಹಣ ನೋಡಿ ಗೆಳೆತನ ಮಾಡು ಅಂತೇಳಿ ಈಗಿನ ಕಾಲದಾಗ ಅಂತಾರ ಜನ. ಅದನ್ನ ಈಗ ಬರೋಬ್ಬರ ಅಂತಾರ. ಅದು ಕರೆಕ್ಟ್. ಈಗೆಲ್ಲ ಹಣದಿದ್ರ ನಡೆಯತೈತಿ. ನಮ್ಗೆ ಏನ ಮಾಡ್ಬೇಕಂದ್ರು ಕೆಲಸ ಮಾಡ್ಬೇಕಂದ್ರು ಹಣನ ಬೇಕ. ನೋಡ್ರಿ, ಮೊದಲಿನ ಕಾಲದಾಗ ಗುಣ ನೋಡಿ ಗೆಳೆತನ ಮಾಡು, ಈಗಿನ ಕಾಲದಾಗ ಹಣ ನೋಡಿ ಗೆಳೆತನ ಮಾಡು. ಇದ್ರೊಳಗ ಕನ್ಫ್ಯೂಷನ್ ಭಾಳ ಐತಿ ನನಗ. ನೋಡ್ರಿ, ನಿಮ್ಗೆ ಗುಣ ನೋಡಿ ಗೆಳೆತನ ಮಾಡ್ಬೇಕು, ಹಣ ನೋಡಿ ಗೆಳೆತನ ಮಾಡ್ಬೇಕು, ಯಾವ್ದಂತ ನನಗೂ ಗೊತ್ತಿಲ್ಲ. ನೋಡ್ರಿ, ಇದನ್ನ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ಅದನ್ನ ಫಾಲೋ ಮಾಡ್ತೀನಿ. ನೀವು ಎದ್ರ ಮೇಲೆ ಜಾಸ್ತಿ ಕಮೆಂಟ್ ಬಂದಿರ್ತೈತಿ ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಅಂತ ಕೇಳ್ಕೊಂತೇನೆ ನಾನು. ನೋಡ್ರಿ, ಈ ಡೌಟಿಗೆ ನೀವ ನಮಗ್ ಸೊಲ್ಯೂಷನ್ ಕೊಡ್ಬೇಕ, ಪರಿಹಾರ ನೀವ ಕೊಡ್ಬೇಕಂತ ಕೇಳ್ಕೊಂತೇನೆ ನಾನು. ತುಂಬಾ ನೀರಿದ್ರು ನೀವು ಅಳಕಾಗಂಗಿಲ್ಲ, ಮನಸ್ಸು ತುಂಬಾ ನೋವಿದ್ರು ಯಾರಿಗೂ ಹೇಳ್ಕೊಳಕ್ ಆಗಂಗಿಲ್ಲ. ನಿಮ್ ಜೊತೆ ಎಲ್ಲಾರು ಅದಾರ, ಖರೆ ಯಾರು ನಿಮ್ಮವ್ರಲ್ಲ. ನೋಡ್ರಿ, ನಾ ಹೇಳಿದ ಮಾತು ನಿಮ್ಗ ಖರೆ ಅನ್ಸಿದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಮತ್ತ ಈ ವಿಡಿಯೋನ ಶೇರ್ ಮಾಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಹಿಂದಿನ ಕಾಲದಾಗ ಮಹಾಭಾರತದ ಸಮಯ ಒಳಗ ಅರ್ಜುನ ಶ್ರೀಕೃಷ್ಣ ಕೇಳ್ತಾನ. ಒಬ್ಬ ಮನುಷ್ಯ ಆಯ್ತು, ಯಾವ್ದೋ ವ್ಯಕ್ತಿ ಆಯ್ತು, ಅವ ದುಃಖದಲ್ಲಿದ್ದಾಗ ದುಃಖವನ್ನು ಮರಿಬೇಕ, ಹಂಗ ಸಂತೋಷದಲ್ಲಿದ್ದಾಗ ಸಂತೋಷವನ್ನು ಮರಿಬೇಕ. ಹಂಗ ಒಂದ್ ಇದನ್ನ ಲೈನ್ ಹೇಳ ಅಂತ ಹೇಳ್ತಾನ ಅರ್ಜುನ. ಅದು ಶ್ರೀಕೃಷ್ಣ ಗೋಡೆ ಮೇಲೆ ಬರಿತಾನಂತ, ಈ ಸಮಯವು ಕಳೆದು ಹೋಗುತ್ತದೆ. ಇದನ್ನ ನೋಡ್ರಿ, ನಿಮಗ್ ಬಹಳ ಖುಷಿಯಾಗಿರ್ತೈತಂದ್ರ ನೋಡ್ರಿ, ಅದನ್ನ ಈ ಸಮಯ ಕಳೆದು ಹೋಗುತ್ತದೆ ಅಂತ ಬದಿರ್ತೈತಲ್ಲ, ನೀವಂತೀರಿ ಈಗ ಖುಷಿಯಾಗದೆ, ನಾನು ಹಿಂಗ ಇರಂಗಿಲ್ಲ, ಮುಂದೂ ದುಃಖ ಬರ್ಲಾರ್ದಂಗ ಈ ಖುಷಿ ಹಿಂಗ ಇರುವಂಗ ಏನಾದ್ರೂ ನಾವು ಪ್ಲಾನ್ ಮಾಡ್ಬೇಕಂತೇಳಿ ವಿಚಾರ ಮಾಡ್ತೀರಿ. ಹಂಗ ನಿಮಗ ಈಗ ದುಃಖ ಬರೋದಿರ್ತೇರಂದ್ರ ಆ ಲೈನ್ ನೋಡ್ತೀರಿ, ಈ ಸಮಯವು ಕಳೆದು ಹೋಗುತ್ತದೆ. ನೀವ್ ಅನ್ಕೊಂತೀರಿ ಈ ದುಃಖ ಇರಂಗಿಲ್ಲ, ಈ ದುಃಖ ಮರೆಯಾಗುವಂಗ ಏನಾದ್ರೂ ಮಾಡ್ಬೇಕಂತೇಳಿ ದುಃಖವನ್ನ ಮರೆಯುವಂತಹ ಕೆಲಸ ಮಾಡ್ತೀರಿ ನೀವ. ಇದನ್ನ ಶ್ರೀಕೃಷ್ಣನು ಹೇಳ್ಯಾನ. ಇದನ್ನ ನಮ್ಮ ಚಾನಲ್ ಮೂಲಕ ನಿಮಗ ಹೇಳ್ಬೇಕನ್ಸಿತ್ತ. ನೋಡ್ರಿ, ನಾನು ಈ ಹೇಳಿಕೆ ಮಾತು ನಾ ಇದನ್ನ ಹಂಚ್ಕೊಂಡಿದ್ ನಿಮ್ಗೆ ಇಷ್ಟ ಆಯ್ದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಈ ವಿಡಿಯೋನ ಹಿಂಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನೆ ನಾನು. ಎಲ್ಲರಿಗೂ ನಮಸ್ಕಾರ.